ಈಗ ಇಂದಿನ ಪತ್ರಿಕೆಗಳ ಎಣ್ಕೊನೋಟ. ರೈತರ ಬೆಳೆ ಸಾಲ 5 ಲಕ್ಷಕ್ಕೆ ಹೆಚ್ಚಳ. ಧನಧಾನ್ಯ ಕೃಷಿ ಯೋಜನೆ 1.75 ಕೋಟಿ ರೈತರಿಗೆ ಅನುಕೂಲ. ಜಿಲ್ಲಾಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರ. ಪ್ರಸಕ್ತ ವರ್ಷ 200 ಕೇಂದ್ರಗಳ ಸ್ಥಾಪನೆ. 20 ಲಕ್ಷ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ. ರೈಲ್ವೆ ಅಭಿವೃದ್ಧಿಗೆ ಕರ್ನಾಟಕಕ್ಕೆ 7,564 ಕೋಟಿ. ಬೆಂಗಳೂರು ಸಬರ್ಬನ್ ರೈಲ್ವೆಗೆ 350 ಕೋಟಿ ರೂಪಾಯಿ. ಸುರಕ್ಷತೆಗಾಗಿ ಕವಚ್ 4O ಯೋಜನೆ ಜಾರಿ. ಸಚಿವ ಸೋಮಣ್ಣ. ಬಜೆಟ್ನಲ್ಲಿ ರಾಜ್ಯಕ್ಕೆ ಶೇಕಡಾ 10 ತೆರಿಗೆ ಪಾಲು ಹೆಚ್ಚಳ. 2025-26ರಲ್ಲಿ ನಿರೀಕ್ಷೆಗಿಂತ 5,000 ಕೋಟಿ ಅಧಿಕ. ಪೊಲೀಸ್ ಸಿಬ್ಬಂದಿಗೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್. ಪೊಲೀಸ್ ಕ್ರೀಡಾಕೂಟ ಸಮಾರೋಪದಲ್ಲಿ ಪರಮೇಶ್ವರ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಫ್ತು ಹೆಚ್ಚಿಸಲು ಉತ್ತೇಜನ. ರಫ್ತು ಉತ್ತೇಜನ ಮಿಷನ್ ಸ್ಥಾಪನೆ. ದಾಖಲಾತಿ ನೆರವಿಗೆ ಭಾರತ್ ಟ್ರೇಡ್ ನೆಟ್. ಸಾಗರೋತ್ತರ ಮಾರುಕಟ್ಟೆಗಳಲ್ಲಿ ಎಂಎಸ್ಎಂಇಗಳಿಗೆ ನೆರವು. ಇನ್ನೆರಡು ದಿನದಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ. ಕಂದಾಯ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆ. ಮಾರ್ಚ್ನಿಂದ ರಾಜ್ಯದೆಲ್ಲೆಡೆ ಗೃಹ ಆರೋಗ್ಯ ಯೋಜನೆ. ವೈದ್ಯರ ಸಲಹೆಯಂತೆ ನಿರಂತರ ಉಚಿತ ಔಷಧಿ ವಿತರಣೆ. 12.75 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆಯೇ ಇಲ್ಲ. ಈ ಮೊದಲು 7 ಲಕ್ಷ ರೂಪಾಯಿವರೆಗೆ ಇದ್ದ ಆದಾಯ ತೆರಿಗೆ ವಿನಾಯಿತಿ ಈಗ 12 ಲಕ್ಷ ರೂಪಾಯಿಗೆ ಏರಿಕೆ. 19 ವರ್ಷದೊಳಗಿನ ಮಹಿಳಾ ವಿಶ್ವಕಪ್ ಫೈನಲ್. 2ನೇ ಪ್ರಶಸ್ತಿ ಮೇಲೆ ಭಾರತ ಕಣ್ಣು.